ಇದೇನಜ್ಜಿ ಬೆಳಗ್ಗೆನೆ ಫೋನ್ ಮಾಡಿದ್ದೀರಾ? ಹುಷಾರಾಗಿದ್ದೀರಾ ತಾನೆ? ನಾನು ಆರಾಮಾಗಿದ್ದೀನಿ ಕಾವೇರಿ. ಈಗ ಜಾಸ್ತಿ ಮಾತಾಡೋದಕ್ಕೆ ಟೈಮ್ ಇಲ್ಲ. ಕೆಲವು ಮಾಂಗಲ್ಯ ಸರದ ಫೋಟೋಸ್ ನೀನು ಕಳಿಸಿದ್ದೀನಿ, ಅದನ್ನ ನೋಡಿ ಒಂದೇ ಒಂದು ನೀನು ಸೆಲೆಕ್ಟ್ ಮಾಡಿ ನನಗೆ ಕಳಿಸು ಅಷ್ಟೇ. ನಾನ್ ಯಾಕಜ್ಜಿ? ನೀವೆಲ್ಲ ಮನೆ ಹಿರಿಯರಿದ್ದೀರಾ, ನೀವೇ ಸೇರಿ ಆರಿಸಿ. ಇಲ್ಲಾಂದ್ರೆ ಅನಿಕಾ ಮೇಡಮ್ ಕೇಳಿ, ಅವ್ರಿಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನೇ ಕೊಡ್ಸಿ. ಅನಿಕನ್ಗೆ ನೀನು ಅತ್ತಿಗೆ ಅಲ್ವಾ ಕಾವೇರಿ? ನೀನು ನಮ್ಮನೆ ಹಿರಿ ಸೊಸೆ, ನಮ್ಮನೆ ಮಹಾಲಕ್ಷ್ಮಿ. ಅದಕ್ಕೆ ನಮ್ಮನೆ ಮಗಳ ಕತ್ತಲ್ಲಿ ನೀನು ಸೆಲೆಕ್ಟ್ ಮಾಡೋ ಮಾಂಗಲ್ಯ ಇರೋದು ನನಗೆ ತುಂಬಾ ಖುಷಿ. ನೀನಿಲ್ಲಿಲ್ದೇ ಇರಬಹುದು, ಆದ್ರೆ ನೀನು ಈ ಮನೆ ಸೊಸೆ ತಾನೆ ಕಾವೇರಿ. ಅಯ್ಯೋ ಅಜ್ಜಿ, ಇಷ್ಟಕ್ಕೆಲ್ಲ ಯಾಕೆ ಭಾವುಕರಾಗ್ತಿದ್ದೀರಾ? ಮಾಂಗಲ್ಯ ತಾನೆ, ನಾನ್ ನೋಡಿ ಯಾವ್ದು ಚೆನ್ನಾಗಿದೆ ಅಂತ ಹೇಳಿ ಕಳಿಸ್ಕೊಡ್ತೀನಿ, ಆಯ್ತಾ? ಓಕೆಮ್ಮ, ಬೇಗ. ಎಲ್ಲಿದ್ಯಾ ನೀನು? ನಾನು ಅಜ್ಜಿ ದೇವಸ್ಥಾನಕ್ಕೆ ಬಂದಿದ್ವಿ ಅಜ್ಜಿ. ನೋಡು, ದೇವಸ್ಥಾನದಲ್ಲಿ ಇದೆಯಾ? ಮಾಂಗಲ್ಯ ಕೂಡ ನೀನೇ ಸೆಲೆಕ್ಟ್ ಮಾಡೋ ಹಾಗಾಗಿದೆ. ಇದು ಒಳ್ಳೆ ವಿಷಯ ತಾನೆ. ನೀನ್ ಮಾಡೋ ಎಲ್ಲ ಕೆಲ್ಸನೂ ಹಣ್ಣಾಗುತ್ತೆ ಅನ್ನೋ ಸೂಚನೆ ಇದು. ಅಲ್ಲಿಂದಾನೆ ಒಳ್ಳೆ ಮನ್ಸಿಂದ ನಿನಗಿಷ್ಟ ಆಗಿರೋ ಮಂಗಳಸೂತ್ರನ ಸೆಲೆಕ್ಟ್ ಮಾಡಿ ನನಗೆ ಕಳಿಸು. ಇನ್ನೊಂದು 5 ನಿಮಿಷ, ನಾನು ನೋಡಿ ಯಾವ್ದು ಚೆನ್ನಾಗಿದೆ ಅಂತ ಹೇಳಿ ಕಳಿಸ್ಕೊಡ್ತೀನಿ. ಓಕೆ, ಆದ್ರೆ ತುಂಬಾ ವೇಟ್ ಮಾಡಕ್ಕಾಗಲ್ಲ. ಎಲ್ರೂ ಕೆಳಗಡೆ ಡಿಸೈನ್ ನೋಡ್ತಿದ್ದಾರೆ. ಆದಷ್ಟು ಬೇಗ ಸೆಲೆಕ್ಟ್ ಮಾಡಿ ಕಳಿಸು, ಓಕೆನಾ? ಸರಿ ಅಜ್ಜಿ, ಕಳಿಸ್ತೇನೆ. ನಾನು ಆಮೇಲೆ ಕಾಲ್ ಮಾಡ್ತೀನಿ. ಬಾಯ್. ಯಾರ ಕಾವೇರಿ? ಪ್ರಮೋದ್ ಅವ್ರ? ಹಾ ಅಜ್ಜಿ, ಅದು ಅನಿಕಾ ಮೇಡಮ್ಗೆ ಮಾಂಗಲ್ಯ ಸರನ ನಾನೇ ಆರಿಸ್ಬೇಕಂತೆ. ಅದಕ್ಕೆ 1 ನಿಮಿಷ ಅವ್ರಿಗೆ ಕಳಿಸ್ಬಿಡ್ತೀನಿ. ಅಜ್ಜಿ, ನಾನೊಬ್ಳೆ ಆರಿಸೋದು ಚೆನ್ನಾಗಿರಲ್ಲ ಅನ್ಸುತ್ತೆ. ಅಗಸ್ತ್ಯ ಸರ್ನು ಒಂದು ಮಾತು ಕೇಳ್ಬಿಡ್ತೀನಿ. ಹಾ, ಬಂದೆ 1 ನಿಮಿಷ. ಹಲೋ, ಹೇಳಿ ಕಾವೇರಿ ಅವರೇ. ಇದೇನ್ ಸರ್, ಕಾವೇರಿ ಅವರೇ ಅಂತೆಲ್ಲ ಹೇಳ್ತಿದ್ದೀರಾ? ಹೇಳಿ ಕಾವೇರಿ ಟೀಚರ್. ಇದೇನ್ ಸರ್ ಇದು? ಮೊದಲು ಕಾವೇರಿ ಅವರೇ ಅಂದ್ರಿ, ಈಗ ನೋಡ್ರೆ ಟೀಚರ್ ಅಂತಿದ್ದೀರಾ? ಅದು ಕಾವೇರಿ ಅವರೇ, ನಾನು ಮತ್ತೆ ಬೃಂದ ಇಬ್ರು ಅವ್ರ ಫ್ರೆಂಡ್ಸ್ನ ಇನ್ವೈಟ್ ಮಾಡೋಕ್ಕೆ ಹೊರಗೆ ಹೋಗಿದ್ವಿ. ಇರ್ಲಿ, ನಾನಿಲ್ಲ ಅಂತ ಆರಾಮಾಗಿ ತಿರುಗಾಡ್ತಾ ಇದ್ದೀರಾ ಅಲ್ವಾ? ಹಾಗೆಲ್ಲ ಏನಿಲ್ಲ ಕಾವೇರಿ ಅವರೇ. ಅದು ಹಾಗೆ, ನೀವು ಕಾಲ್ ಮಾಡಿರೋ ವಿಷಯ ಏನು ಹೇಳಿ? ಅದು ಅಜ್ಜಿ ಫೋನ್ ಮಾಡಿ ಅನಿಕಾ ಮೇಡಮ್ಗೆ ಮಾಂಗಲ್ಯ ಸರನ ಆಯ್ಕೆ ಮಾಡಬೇಕು ಅಂತ ಹೇಳಿದ್ರು. ನನಗೆ ಒಬ್ಳಿಗೆ ಆರಿಸೋದಕ್ಕೆ ಇಷ್ಟ ಇಲ್ಲ ಸರ್, ಅದಕ್ಕೆ ನಿಮಗೂ ಕಳಿಸಿದ್ದೀನಿ. ನೀವು ಅದರಲ್ಲಿ ಒಂದನ್ನು ಆಯ್ಕೆ ಮಾಡಿ ನನಗೆ ಕಳಿಸಿ. ಅಯ್ಯೋ ಕಾವೇರಿ ಅವರೇ, ಅದೆಲ್ಲ ನನಗೆಲ್ಲಿ ಗೊತ್ತಾಗುತ್ತೆ. ಪರವಾಗಿಲ್ಲ, ನೀವು ಸೆಲೆಕ್ಟ್ ಮಾಡಿ ಕಳಿಸಿ. ಅದೆಲ್ಲ ಆಗಲ್ಲ ಸರ್. ಅಕ್ಕನ ಮದುವೆ ನಿಮ್ಮ ಕನಸು, ನೀವು ಎಲ್ಲದರಲ್ಲೂ ಭಾಗಿಯಾಗಬೇಕು ತಾನೆ. ಅದ್ರ ಜೊತೆಗೆ ನನ್ನ ಆಯ್ಕೆ ಜೊತೆ ನಿಮ್ಮ ಆಯ್ಕೆನ ಸೇರಿದ್ರೆ ನನಗೂ ತೃಪ್ತಿ. ದಯವಿಟ್ಟು ಒಂದು ಆಯ್ಕೆ ಮಾಡಿ ಕಳಿಸಿ ಸರ್. ಸರಿ ಆಯಿತು, ಇವಾಗಲೇ ನೋಡಿ ನಾನು ಮಾರ್ಕ್ ಮಾಡಿ ಕಳಿಸ್ತೀನಿ. ಫೋನ್ ಇಡಿ ನೀವು. ಧನ್ಯವಾದ ಸರ್. ಏನ್ ಮಾಡ್ತಿದಾರೆ ಇವರು? ಇವ್ರ ಕಾನ್ವರ್ಸೇಷನ್ ನೋಡಿದ್ರೆ ಯಾಕೋ ಮಿಸ್ ಹೊಡಿತಿದ್ಯಲ್ಲ. ಏನಾಗಸ್ತ್ಯ, ಯಾಕಾಗ ಒದ್ದಾಡ್ತಿದ್ದೀರಾ? ನಾನು ನಿಮ್ಮ ಹೆಂಡತಿ ಆಗೋಳು, ನನ್ನ ಹತ್ರ ಏನು ಮುಚ್ಚಿಡ್ತಿದ್ದೀರಾ? ಅದು ನಥಿಂಗ್ ಬೃಂದ, ಜಸ್ಟ್ ಅ ಮಿನಿಟ್. ಕಾವೇರಿ ಯಾಕೆ ಕಾಲ್ ಮಾಡಿದ್ದು? ನೀವು ಏನು ಸೆಲೆಕ್ಟ್ ಮಾಡಿ ಏನು ಸೆಂಡ್ ಮಾಡಿದ್ದು ಅಗಸ್ತ್ಯ?
ಏನ್ ನಡೀತಿದೆ? ಕಾವೇರಿ ಯಾಕೆ ಕಾಲ್ ಮಾಡಿದ್ದು? ನೀವ್ ಏನ್ ಸೆಲೆಕ್ಟ್ ಮಾಡಿ ಏನ್ ಸೆಂಡ್ ಮಾಡಿದ್ದು ಅಗಸ್ತ್ಯ? ಏನ್ ನಡೀತಿದೆ? ಅದು ಸೆಲೆಕ್ಟ್ ಸ್ಕೂಲಲ್ಲಿ ಕನ್ನಡ ಮೀಡಿಯಂ ಓಪನ್ ಆಗ್ತಾ ಇದೆಯಲ್ಲ, ಅದರ ಟೀಚರ್ ಸೆಲೆಕ್ಷನ್ ನಡೀತಾ ಇದೆ. ಅವ್ರ ಪ್ರೊಫೈಲ್ನ ನನಗೆ ಸೆಂಡ್ ಮಾಡಿದ್ರು, ಸೆಲೆಕ್ಟ್ ಮಾಡಿ ಅಂತ. ಅದನ್ನೇ ಸೆಲೆಕ್ಟ್ ಮಾಡೋಕ್ಕೆ ಅಂತ ಹೋದೆ ನಾನು. ಓ, ಇಷ್ಟು ಬೇಗ ವಾಟ್ಸಪ್ಪಲ್ಲಿ ನೋಡಿ ಟೀಚರ್ನ ಸೆಲೆಕ್ಟ್ ಮಾಡ್ಬಿಟ್ರಾ? ನಿಮ್ಮ ಸ್ಕೂಲಲ್ಲಿ ಸೆಲೆಕ್ಷನ್ ಪ್ರಾಸೆಸ್ ಇಷ್ಟು ಈಸಿನಾ? ಅದು ವೃಂದ, ನನಗೆ ಕನ್ನಡ ಮೀಡಿಯಂ ಬಗ್ಗೆ ಏನೂ ಗೊತ್ತಿಲ್ವಲ್ಲ, ಅದಕ್ಕೆ ಅವ್ರಿಗೆ ಫೈನಲ್ ಮಾಡಿ ಅಂತ ಹೇಳಿದ್ದೆ. ಅವ್ರು ಆಲ್ರೆಡಿ ಫೈನಲ್ ಮಾಡಿದ್ರು, ನನ್ನ ಹತ್ರ ಅಪ್ರೂವಲ್ ತೊಗೊಳೋದಕ್ಕೆ ಪ್ರೊಫೈಲ್ ಕಳಿಸಿದ್ರು ಅಷ್ಟೇ. ಅಗಸ್ತ್ಯ, ಕನ್ನಡ ಮೀಡಿಯಂ ಬಗ್ಗೆ ನಿಮ್ಗೆ ಯಾಕೆ ಇಷ್ಟೊಂದು ಇಂಟ್ರೆಸ್ಟ್? ಈ ಟೈಮಲ್ಲಿ ಕನ್ನಡ ಮೀಡಿಯಂನ ಯಾರು ಪ್ರಿಫರ್ ಮಾಡ್ತಾರೆ? ನನಗೇನೋ ಕನ್ನಡ ಮೀಡಿಯಮಲ್ಲಿ ಅಡ್ಮಿಷನ್ ಆಗೋದೇ ಡೌಟು. ಈ ಫಾಸ್ಟ್ ಯುಗದಲ್ಲಿ ಕನ್ನಡ ಓದಿ ಯಾರೇನು ಅಚೀವ್ ಮಾಡೋಕ್ಕಾಗತ್ತೆ ಅಗಸ್ತ್ಯ? ಅದಕ್ಕೆ ಸೆಲೆಕ್ಷನ್ ಬೇರೆನಾ? ಪ್ಲೀಸ್ ಲೀವ್ ಇಟ್. ಯಾಕೆ ಹೀಗೆಲ್ಲ ಮಾತಾಡ್ತೀರಾ ವೃಂದ? ಕನ್ನಡ ಚೀಪ್ ಅಂತ ಎಲ್ಲ ಮಾತಾಡಬೇಡಿ. ಕನ್ನಡ ನಮ್ಮ ಮಾತೃಭಾಷೆ, ನಾವು ಅದಕ್ಕೆ ಗೌರವ ಕೊಡಬೇಕು. ಹೀಗೆ ನೀವು ನೆಗ್ಲೆಕ್ಟ್ ಆಗೆಲ್ಲ ಮಾತಾಡಬೇಡಿ. ಅದರಲ್ಲೂ ನಮ್ಮ ಮಂಗಳೂರು ಸುತ್ತಮುತ್ತ ತುಂಬ ಹಳ್ಳಿಗಳಿದೆ. ಅಲ್ಲೆಲ್ಲ ಕನ್ನಡ ಮೀಡಿಯಮಲ್ಲಿ ಓದ್ತಿರೋ ಮಕ್ಕಳು ಯಾವುದೋ ಕಾರಣಕ್ಕೆ ಸಿಟಿಗೆ ಬಂದರೆ ಅಲ್ಲಿ ಕನ್ನಡ ಮೀಡಿಯಂ ಇಲ್ವಲ್ಲ ಅಂತ ಒದ್ದಾಡ್ತಾರೆ. ಕನ್ನಡ ಮೀಡಿಯಮಲ್ಲಿ ಓದಿದ್ರು ದೊಡ್ಡ ಸ್ಕೂಲಲ್ಲಿ ಓದಬೇಕು ಅನ್ನೋ ಆಸೆ ಮಕ್ಕಳಿಗೆ ಇರುತ್ತಲ್ವ? ಅಂಥ ಮಕ್ಕಳಿಗೆ ನಮ್ಮ ಸ್ಕೂಲ್ ಹೆಲ್ಪ್ಫುಲ್ ಆಗಲ್ವಾ? ಆ್ಯಂಡ್ ಕನ್ನಡ ಮೀಡಿಯಮಲ್ಲಿ ಓದಿರೋರು ಏನು ಸಾಧನೆ ಮಾಡೋಕ್ಕಾಗತ್ತೆ ಅಂತ ಯಾಕೆ ಹೇಳ್ತೀರಾ? ಅವತ್ತು ಸ್ಕೂಲಲ್ಲಿ ಕಾವೇರಿ ಅವ್ರು ಹೇಳಿದ್ದನ್ನು ನೀವು ಕೇಳಿಸ್ಕೊಳ್ಳಿಲ್ವಾ? ಅದರಲ್ಲೂ ನಾನು ಇವಾಗ ಕನ್ನಡ ಪುಸ್ತಕಗಳನ್ನು ಓದ್ತಿರೋದ್ರಿಂದ ಕನ್ನಡ ಸಾಹಿತ್ಯ ಎಷ್ಟು ಶ್ರೀಮಂತ ಅನ್ನೋದು ನನಗೆ ಅರ್ಥ ಆಗಿದೆ. ಓಕೆ ಫೈನ್, ನನಗೆ ಇದ್ರ ಬಗ್ಗೆ ಎಲ್ಲ ಮಾತಾಡೋದಕ್ಕೆ ಇಂಟ್ರೆಸ್ಟ್ ಇಲ್ಲ. ಅಡ್ಮಿಷನ್ ಬಗ್ಗೆನೇ ಆಗಿದ್ದಿದ್ರೆ ಸ್ಪೀಕರ್ ಎಲ್ಲ ಮಾತಾಡ್ಬೋದಾಗಿತ್ತು ತಾನೆ? ಆಫ್ ಏನಕ್ಕೆ ಮಾಡಿದ್ರಿ? ಅದು ವೃಂದ, ಕಾರ್ ಬ್ಲೂಟೂತ್ ಏನೋ ಡಿಸ್ಕನೆಕ್ಟ್ ಆಯಿತು, ಅದನ್ನು ನೀವು ನೋಟಿಸ್ ಮಾಡಲಿಲ್ಲ. ಅದಕ್ಕೆ ನಾನು ಸ್ವಿಚ್ ಆದೆ. ಓಕೆ, ಲೆಟ್ಸ್ ಸ್ಟಾರ್ಟ್. ವೃಂದ, ಆರ್ ಯು ಓಕೆ? ಏನಾಯ್ತು? ಯಾಕೆ ಅಪ್ಸೆಟ್ ಆಗಿದ್ದೀರಾ? ನಾನೇನಾದ್ರೂ ಅರ್ಜೆಂಟಲ್ಲಿ ನಿರ್ಧಾರ ತಗೊಂಡ ಅಗಸ್ತ್ಯ? ಯಾವುದ್ರ ಬಗ್ಗೆ ಹೇಳ್ತಾ ಇದ್ದೀರಾ ನೀವು? ನಮ್ಮಿಬ್ರು ಮದುವೆ ಪೋಸ್ಟ್ಪೋನ್ ಮಾಡೋದ್ರ ಬಗ್ಗೆ. ಯಾಕೆ ಹೇಳ್ತಾ ಇದ್ದೀರಾ ವೃಂದ? ಇತ್ತೀಚೆಗೆ ನಮ್ಮನ್ನ ಕಳ್ಕೊಳ್ತೀನಿ ಅಂತ ಭಯ ಆಗ್ತದೆ ಅಗಸ್ತ್ಯ. ನಾನೇನಾದ್ರೂ ಅವತ್ತು ಆ ಡಿಸಿಷನ್ ತಗೊಳ್ದೆ ಹೋಗಿದ್ದಿದ್ರೆ ಬ್ರೋ ಅದಕ್ಕೆ ಗಂಡ ಹೆಂಡತಿ ಆಗೋದಿನೇ ನಾನು ನೀವು ಗಂಡ ಹೆಂಡತಿ ಆಗ್ಬೋದಿತ್ತು. ಅಗಸ್ತ್ಯ, ನಾವು ಅದೇ ದಿನ ಮದುವೆ ಆಗ್ಬಿಡೋಣ. ಬೇಕಿದ್ರೆ ನಾನು ಬ್ರೋ ಹತ್ರ ಮಾತಾಡ್ತೀನಿ.